ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ರೆ ಭಾಳ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಿದ್ದಾವೆ. ಇದಕ್ಕೆ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು 3 ವರ್ಷದ ಅಜ್ಜಿವರೆಗೂ ರಾಕ್ಷಸರು ಬಿಡ್ತಾ ಇಲ್ಲ ಅಂತ ವಿಕೃತಿಯನ್ನು ಮೆರಿತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಕೇವಲ ಒಂದು 25ರಿಂದ 30 ವರ್ಷ ವಯಸ್ಸುಳ್ಳ ಈ ಹೆಣ್ಣುಮಗಳನ್ನು ಇವತ್ತು ನಿಮಗೆ ಗೊತ್ತಿರ್ಬೋದು, ಒಂದು ಹೆಣ್ಣು ಮಗು ರಕ್ಷಣೆ ಇಲ್ಲದೆ ಒಂದು ಹೆಣ್ಣು ಮಗುಗೆ ನಿಜವಾಗ್ಲೂ ಆ ರಸ್ತೆಯಲ್ಲಿ ರಕ್ಷಣೆ ಸಿಗುತ್ತಾ? ಬಸ್ ಸ್ಟಾಪಲ್ಲಿ ಮಲಗಿದ್ರೆ ರಕ್ಷಣೆ ಸಿಗುತ್ತಾ? ಈ ವಿಡಿಯೋನ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವ್ರಿಗೆ ತಲುಪಲಿ, ಅಥವಾ ಇವ್ರಿಗೆ ಸಂಬಂಧಪಟ್ಟವ್ರಿಗೆ ಯಾರಿಗಾದ್ರೂ ಈ ವಿಷಯ ತಿಳಿದ್ರೆ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಡ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಸಾಕಷ್ಟು ದಿನಗಳಿಂದ ರಸ್ತೆಯಲ್ಲಿ ನೋಡಿ ಬೇಜಾರಾಗಿ ಇಲ್ಲೊಬ್ರು ಪುಣ್ಯಾತ್ಮರು ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಇಂಥ ವ್ಯಕ್ತಿಗಳನ್ನ ನೋಡಿದಾಗ ಮಾನವೀಯತೆ ಅನ್ನೋದು ಸತ್ತಿಲ್ಲ, ಬದುಕಿದೆ ಅನ್ನೋದನ್ನ ಸಾಬೀತು ಮಾಡ್ದಂಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಿಮಗೆ ಗೊತ್ತಿರ್ಬೋದು, ಒಂದು ಹೆಣ್ಣು ಮಗು ರಕ್ಷಣೆ ಇಲ್ಲದೆ ಒಂದು ಹೆಣ್ಣು ಮಗುಗೆ ನಿಜವಾಗ್ಲೂ ಆ ರಸ್ತೆಯಲ್ಲಿ ರಕ್ಷಣೆ ಸಿಗುತ್ತಾ? ಬಸ್ ಸ್ಟಾಪಲ್ಲಿ ಮಲಗಿದ್ರೆ ರಕ್ಷಣೆ ಸಿಗುತ್ತಾ? ಈ ರೀತಿ ಎಷ್ಟೋ ಜನ ಹೆಣ್ಮಕ್ಳು ಬೀದಿಯಲ್ಲಿ ಮಲಗ್ತಾರಲ್ಲ, ಅವರೆಲ್ಲರಿಗೂ ನಿಜವಾಗ್ಲೂ ರಕ್ಷಣೆ ಸಿಗುತ್ತಾ? ಅವರ ಜೀವನ ಶೈಲಿ ಹೇಗಿರುತ್ತೆ, ಅವರ ಜೀವನ ಹೇಗೆಲ್ಲ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ಇಂಥ ರಸ್ತೆಯಲ್ಲಿ ಮಲಗಿ ಅವರ ಜೀವನವನ್ನ ಹಾಳು ಮಾಡ್ಕೊಳ್ಳೋದ್ರ ಬದಲು ಯಾವುದಾದ್ರೂ ಒಂದು ಆಶ್ರಮಗಳಲ್ಲಿ ಆಶ್ರಯ ಪಡಿಬಹುದು. ಆದ್ರೆ ಈ 25ರಿಂದ 30 ವರ್ಷ ಹೆಣ್ಣುಮಗಳನ್ನ ರಕ್ಷಣೆ ಮಾಡಿ ಒಬ್ಬರು ಮಾನವೀಯತೆ ಮೆರೆದಿದ್ದಾರೆ. ಆ ವ್ಯಕ್ತಿಯನ್ನ ನಾನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಕಾರಣ ಏನು ಗೊತ್ತಾ, ಇಲ್ಲಿ ನಾವು ಒಂದು ಹೆಣ್ಣುಮಗಳನ್ನ ರಕ್ಷಣೆ ಮಾಡಿದೀವಿ, ಆಶ್ರಯ ಕೊಡ್ತಿದೀವಿ ಅನ್ನೋದನ್ನ ನಾನು ನಿಮ್ಗೆ ಸಾಬೀತು ಮಾಡೋದಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಈ ರೀತಿ ಸಾವಿರಾರು ಜನ ಹೆಣ್ಣುಮಕ್ಳ ಜೀವನ ಹಾಳಾಗ್ತಿದೆ ಬೀದಿಯಲ್ಲಿ. ಅಂತ ವ್ಯಕ್ತಿಗಳನ್ನ ರಕ್ಷಣೆ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ. ಈಗ ಮೊನ್ನೆ ಒಂದು ಪ್ರಕರಣವನ್ನ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಅದು ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೋ ಒಬ್ಬರಿಗೆ ಬೈಕಲ್ಲಿ ಹೋಗುವಾಗಲೇ ಹೃದಯಾಘಾತ ಆಗುತ್ತೆ, ಬಿದ್ದೋಗ್ತಾರೆ, ಸಹಾಯಕ್ಕಾಗಿ ಅಂಗ್ಲಾಚಿ ಬೇಡ್ತಾರೆ, ಯಾರು ಕೂಡ ಬರೋದಿಲ್ಲ. ಅಂದ್ರೆ ಒಬ್ಬ ಹುಡುಗನಿಗೆ ಕಷ್ಟ ಬಂದಾಗ್ಲೇನೆ ಯಾರು ರಕ್ಷಣೆ ಮಾಡೋದಕ್ಕೆ ಬರಲಿಲ್ಲ ಅಂದಾಗ, ಒಂದು ಹೆಣ್ಮಗಳು ಬೀದಿಯಲ್ಲಿ ಮಲಗುವಾಗ ರಕ್ಷಣೆ ಮಾಡೋದಕ್ಕೆ ಯಾರು ಬರ್ತಾರೆ? ಸ್ನೇಹಿತರೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಆದ್ರೂ ಕೂಡ ಒಂದು ಮಾನವೀಯತೆಯನ್ನು ಮೆರೆದು ಆ ಹೆಣ್ಮಗಳನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನೋಡೋಣ ಅವ್ರ ಕತೆ ಏನು, ಏನಾಗಿದೆ ಅವ್ರ ಲೈಫಲ್ಲಿ ಅಂತ. ಅತಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಎಲ್ಲಿಂದ ಬರ್ತಾ ಇದ್ದೀರಾ? ಎಲೆಕ್ಟ್ರಾನ್ ಸಿಟಿ. ನಮಸ್ಕಾರ. ಇವ್ರ ಹೆಸರು ಮಹೇಶ್ ಅಂತ, ಒಬ್ರು ಆಟೋ ಚಾಲಕರು. ಈ ಚಾಲಕರು ಮಾಡಿರೋ ಕೆಲಸಕ್ಕೆ ನಿಜವಾಗ್ಲೂ ಹ್ಯಾಟ್ಸಪ್ ನನ್ನ ಕಡೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ರಸ್ತೆಯಲ್ಲಿ ಮಲಗಿದ್ದಾರೆ ಅಂದ್ರೆ ಅವ್ರನ್ನ ಮಾತಾಡ್ಸೋಕೆ ಕೂಡ ಹೋಗಲ್ಲ ಯಾರನ್ನು. ಅಂಥದ್ರಲ್ಲಿ ಒಬ್ರು 25ರಿಂದ 30 ವರ್ಷ ಹೆಣ್ಮಗಳು. ಸೊ ಒಬ್ರು ಚಾಲಕರು. ಸೊ ಇವ್ರು ಮಾಡಿರೋ ಕೆಲಸಕ್ಕೆ ನನ್ನ ಕಡೆಯಿಂದ ಹ್ಯಾಟ್ಸಪ್ ಹೇಳಕ್ ಇಷ್ಟಪಡ್ತೀನಿ. ಆ ಹೆಣ್ಮಗಳನ್ನ ನೀವು ನೋಡ್ತಾ ಇದ್ದೀರಾ. ಇವ್ರಿಗೆ ಹೆಚ್ಚು ಕಮ್ಮಿ ಒಂದು 25ರಿಂದ 30 ವರ್ಷ. ತುಂಬಾ ದಿನಗಳಿಂದ ಬೀದಿಯಲ್ಲಿ ಮಲಗ್ತಾ ಇದಾರಂತೆ. ಸರ್, ಎಲ್ಲಿ ಸಿಕ್ಕಿದ್ರು, ಏನ್ ಕತೆ ಅವ್ರಿಗೆ? ಸರ್, ಇವ್ರು ರಸ್ತೆ ಬದಿನಲ್ಲಿ ಮಲಗ್ತಾ ಇದ್ದಾರೆ. ಆಕ್ಚುಲಿ ಒಂದು 3-4 ಡೇಸಿಂದ ನೋಡಿದೆ. ಸೊ ಹಂಗಾಗಿ ಸರ್ಚ್ ಮಾಡಿದಾಗ ನಿಮ್ದು ವಿಡಿಯೋಸ್ ಎಲ್ಲ ಮುಂಚೆಯಿಂದಾನು ನೋಡ್ತಾ ಇದ್ದೆ. ಸೊ ಹಂಗಾಗಿ ಇದೊಂದು ಇಂಟರ್ನೆಟ್ಟಲ್ಲಿ ನಿಮ್ದು ನಂಬರ್ ತಗೊಂಡು ಕಾಲ್ ಮಾಡಿ ಕೇಳಿದೆ. ಆಮೇಲೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬರೋವರೆಗೂ ನನಗೆ ಗೊತ್ತಿರಲಿಲ್ಲ ಈ ಥರ ಪ್ರೊಸೀಜರ್ ಎಂದು. ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಲೆಟರ್ ಮಾಡಿ ಲೆಟರ್ ಮುಖಾಂತರ ಪೊಲೀಸ್ ಸ್ಟೇಷನ್ ಲೆಟರ್ ಮುಖಾಂತರ ತಗೊಂಡ್ಬಂದು. ಇವತ್ತಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಅಲ್ವಾ? ನಂಬಕ್ಕಾಗತ್ತಾ? ಆಗಲ್ಲ. ಅಂಥದ್ರಲ್ಲಿ ಒಂದು ಹೆಣ್ಮಗಳನ್ನ ನೀವು ರಕ್ಷಣೆ ಮಾಡಿದಿರಿ ಅಂದ್ರೆ ನಿಜವಾಗ್ಲೂ ಅದು ನನ್ನ ಕಡೆಯಿಂದ ಹ್ಯಾಟ್ಸಪ್ ಸರ್. ಈ ತರ ಯಾರಾದ್ರೂ ರಸ್ತೆಯಲ್ಲಿ ಕಂಡ್ರೆ ಅವ್ರಿಗೆ ಸಹಾಯ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಜನ. ಸೊ ಯಾವ ಧೈರ್ಯದ ಮೇಲೆ ಅವ್ರಿಗೆ ನೀವು ಸಹಾಯ ಮಾಡ್ತೀರಾ ಸರ್? ನಾನೊಂದು ಮಾನವೀಯತೆಯಿಂದ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಜನಕ್ಕೆ ಅರ್ಥ ಆಗಲಿ ಅಂತ ಅಷ್ಟೇ, ಬೇರೆ ಇಲ್ಲ ಸರ್. ಇವಾಗ ನೀವು ಮಾನವೀಯತೆಯಿಂದ ಅಂದ್ರೆ ಅದೇ ಮಾನವೀಯತೆಯಿಂದಾನೇ ಕರ್ಕೊಂಡ್ಬಂದಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಈಗ ಬರ್ಬೇಕಾದ್ರೆ ಅಕಸ್ಮಾತ್ ಇವರು ಬೇರೆ ತರನು ರಿಯಾಕ್ಟ್ ಆಗಿರ್ಬೋದು, ಬಟ್ ಅದನ್ನೆಲ್ಲ ಮೀರಿ ಕರ್ಕೊಂಡ್ಬಂದೆ. ಸೇರಿಸ್ಬೇಕು ಅನ್ನಿಸ್ತು. ಒಂದು ಆಶ್ರಯ ಅಂತ ಇದೆ, ಒಳ್ಳೇದಾಗುತ್ತೆ ಅಂದ್ಬಿಟ್ಟು. ಯಾಕಂದ್ರೆ ಹೊರಗಡೆ ಬಿಟ್ರೆ ಏನ್ ಬೇಕಾದ್ರೂ ಆಗ್ಬೋದು. ಖಂಡಿತ ಸರ್. ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ಇಲ್ಲಿ ಮಲಗೋದ್ರಿಂದ ತುಂಬಾನೇ ತೊಂದರೆಗಳಾಗುತ್ತೆ. ಅಲ್ಲಿ ಕಣ್ಣಲ್ಲಿ ನೋಡ್ತಾ ಇದ್ವಿ, ಮನೆಗಳಲ್ಲಿ ಇರೋರ್ನೇ ಬಿಡಲ್ಲ, ಬೀದಿಲಿ ಮಲಗೋದಾಗಿ ಅಟ್ಲೀಸ್ಟ್ ಒಂದು ಮನೆ ಅಂತವ್ರು ಇರುತ್ತೆ ಅನ್ನೋಂತ. ನೋಡಿ, ಮನೆಯಲ್ಲಿ ನೋಡಿದೀವಿ ನಾವು, ಎಷ್ಟೋ ವಿಡಿಯೋಗಳಲ್ಲಿ ನೋಡಿದೀವಿ.
ನೋಡಿದ್ರಿಂದ ಚೆನ್ನಾಗಿ ಇಲ್ಲಿ ಊಟೋಪಚಾರ ಆಗಿರ್ಬೋದು, ಬಟ್ಟೆ ಬರೆ ಆಗಿರ್ಬೋದು, ಎಲ್ಲ ಚೆನ್ನಾಗಿ ನೋಡ್ಕೋತೀರಾ. ಮತ್ತು ಡೋನರ್ಸು ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ. ಹಂಗಾಗಿ ಒಂದು ಧೈರ್ಯದ ಮೇಲೆ ಇಲ್ಲಿ. ಥ್ಯಾಂಕ್ ಯು. ನೋಡಿ ಅಣ್ಣ ಒಂದು ಮಾತು ಹೇಳಿದ್ರು, ಮನೇಲಿ ಮಲ್ಗೋರ್ನೇ ಬಿಡ್ತಾ ಇಲ್ಲ, ಇನ್ನು ರಸ್ತೆಯಲ್ಲಿ ಮಲ್ಗೋರ್ನ ಬಿಡ್ತಾರ ಅಂತ. ಸೊ ನಿಜವಾಗ್ಲೂ ಹೆಣ್ಮಕ್ಳಾದವ್ರಿಗೆ ಇದ್ರ ಕಷ್ಟ ಅರ್ಥ ಆಗುತ್ತೆ. ತಾಯಿ ಹೃದಯ ಇರೋರಿಗೆ ಖಂಡಿತ ಇದು ನಿಜವಾಗ್ಲೂ ಅವ್ರ ಹೊಟ್ಟೆಗೆ ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅವರು ಕೇವಲ ಒಂದು 30 ವರ್ಷ ವಯಸ್ಸಿರ್ಬೋದು. ಅಮ್ಮ ನಿಮ್ಮ ಹೆಸರೇನು? ಬನ್ನಿ ಮುಂದೆ ಬನ್ನಿ. ಅವ್ರು ಏನೂ ಮಾತಾಡೋದಿಲ್ಲ. ಬಾಮ್ಮ ಮುಂದೆ ಬಾ. ಹೆಸರೇನು ನಿಮ್ದು? ಹೆಸರು ಗೊತ್ತಿಲ್ಲ. ಊರು ತಮಿಳ್ನಾಡು. ಅಪ್ಪ ಇದಾರಾ? ಅಮ್ಮ ಇದಾರಾ? ಗಂಡ ಇದಾರಾ? ಮಕ್ಳಿದಾರಾ? ಮದ್ವೆ ಆಗಿದ್ಯಾ? ಓದಿದ್ದೀರಾ? ಏನ್ ಕೆಲಸ ಮಾಡ್ತಿದ್ರಿ? ಒಂದೇ ಆನ್ಸರ್ ಸರ್. ಹಿಂಗ್ ತಿರುಗಿ. ಸ್ವಲ್ಪ ಹಿಂದೆ ಬನ್ನಿ. ಹಿಂಗೆ ಇವರು ಮೋಸ್ಟ್ಲಿ ನನಗನ್ಸಿರೋ ಪ್ರಕಾರ ಇಲ್ಲಿ ತೋರ್ಸು. ಚೆನ್ನಾಗಿದೆ. ಯಾರು ಹಾಕಿದ್ದು? ಇದನ್ನ ಯಾರು ಹಾಕಿದ್ದು? ನೆನ್ಪಲ್ಲ ಅಷ್ಟು ಹಿಂದೆ. ಇದನ್ನ ಯಾರು ಹಾಕಿದ್ದು? ಊರಿಂದ ಬರುವಾಗ ಹಾಕೊಂಡ್ರ? ಯಾವ ಊರಿಂದ ಬರುವಾಗ? ತಮಿಳ್ನಾಡಿಂದ ಬರುವಾಗ ನೀವು ಹಾಕೊಂಡ್ರಿ. ತಮಿಳ್ನಾಡು ಹತ್ರ ಯಾವ ಊರು? ಸ್ನೇಹಿತರೆ, ಇವರು ಬಮ್ಮ ಆಚೆ ಬನ್ನಿ. ನೋಡಿ, ಕಾಲ್ಗೆ ಕೈಗೆ ಎಲ್ಲ ನೇಲ್ ಪಾಲಿಶ್ ಹಾಕೊಂಡು ತುಂಬಾ ಚೆನ್ನಾಗಿದ್ದಾರೆ. ಒಳ್ಳೆ ಬಟ್ಟೆ ಕೂಡ ಹಾಕಿದ್ದಾರೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಬಟ್ಟೆ ನೀವು ಕೊಟ್ರ? ಬಟ್ಟೆ ಕೂಡ ಇರ್ಲಿಲ್ಲ. ಬಟ್ಟೆ ಕೂಡ ಬೇರೆ ಇತ್ತು. ಹಿಂತಿರಿಗೆ ಸ್ನೇಹಿತರೆ, ನನಗೆ ಇರುವಂತ ಅನುಭವದ ಪ್ರಕಾರ ಇವ್ರಿಗೆ ಹೆಡ್ ಇಂಜುರಿ ಆಗಿದೆ. ನೀವು ನೋಡಿ ಗಮನಿಸಬಹುದು ದೂರದಿಂದ ಹೆಡ್ ಇಂಜುರಿ ಆಗಿದೆ. ಸೊ ಇವ್ರು ಹೆಡ್ ಇಂಜುರಿ ಆಗಿರೋದ್ರಿಂದ ನನ್ನ ಪ್ರಕಾರ ನಿಮಾನ್ಸ್ಗೆ ಏನಾದ್ರು ಟ್ರೀಟ್ಮೆಂಟ್ ಬರ್ತಾರೆ ಅನ್ಸುತ್ತೆ. ಸೊ ಎಲ್ಲೋ ತಮಿಳ್ನಾಡಿಂದ ಮಾತ್ರೆಗೋ ಮೆಡಿಸಿನ್ಸ್ಗೋ ಹಾಸ್ಪಿಟಲ್ ಕರ್ಕೊಂಡು ಬಂದಿರ್ತಾರೆ. ಸೊ ಬೈ ಮಿಸ್ಟೇಕ್ ಇವರು ಮಿಸ್ ಆಗಿರ್ಬೋದು, ಮನೆಯಿಂದ ಕಾಣೆ ಆಗಿರ್ಬೋದು, ಅಥವಾ ಮನೆಯವ್ರಿಗೆ ಗೊತ್ತಿಲ್ಲದಲ್ಲೇ ಆಸ್ಪತ್ರೆಯಿಂದ ಬಂದ್ಬಿಟ್ಟಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇವರು ತಮಿಳ್ನಾಡು ಮೂಲದವರು ಅಂತ ಹೇಳ್ತಿದ್ದಾರೆ, ಬಟ್ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಅಥವಾ ಬನ್ನಿ ಅಣ್ಣ, ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಇವ್ರನ್ನ ನೋಡಿದ್ರೆ ಯಾರು ಅನಾಥರು ಅನಿಸ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ಕಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಿದ್ದಾರೆ ಅನ್ಸುತ್ತೆ. ಮನೆಯಿಂದ ಕಾಣೆಯಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಮನೆಯವ್ರಿಗೆ ತಲುಪಲಿ, ಅಥವಾ ಇವ್ರಿಗೆ ಸಂಬಂಧಪಟ್ಟವ್ರಿಗೆ ಯಾರಿಗಾದ್ರೂ ಈ ವಿಷಯ ತಿಳಿದ್ರೆ ಜನಸ್ನೇಹ ಆಶ್ರಮಕ್ಕೆ ಭೇಟಿ ಕೊಡ್ಲಿ. ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಆದಷ್ಟು ಬೇಗ ಸಿಗ್ಲಿ ಸರ್ ಅವ್ರ ಮನೆಯವರು. ಸೊ ಇವ್ರನ್ನ ನೋಡಿದಾಗ ಬಹಳ ಬೇಜಾರಾಗುತ್ತೆ. ಇಲ್ಲ, ಅದು ಇಂಜುರಿ ನೋಡ್ಬಿಟ್ಟು ಆಕ್ಚುಲಿ ಕರ್ಕೊಂಬಂದ. ಅದು ಇಂಜುರಿ ನೋಡ್ತಾನೆ ಗೊತ್ತಾಯ್ತು ಇವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಹಂಗಾಗಿ ಕರ್ಕೊಂಬಂದಿದ್ದು ಅಷ್ಟೇ, ಬೇರೆ ಏನಿಲ್ಲ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಿಮ್ಮ ಆಶ್ರಮದ ಬಗ್ಗೆ ನಾನು ತುಂಬಾನೇ ವಿಡಿಯೋಗಳು ನೋಡ್ತೇನೆ. ಎಸ್ಪೆಷಲಿ ಎಲ್ಲಿ ಲಡ್ಡು ಗಜ ತುಂಬಾನೇ ವಿಡಿಯೋಸ್ ನೋಡ್ತಾ ಇರ್ತೀನಿ. ತುಂಬ ಚೆನ್ನಾಗಿದೆ. ರಿವ್ಯೂಸ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಚೆನ್ನಾಗಿದೆ. ಅದರಿಂದನೇ ಅಷ್ಟು ದೂರದಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಸ್ನೇಹಿತರೆ, ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಹೆಣ್ಮಗಳು ಮನೆ ಸಿಕ್ಲಿ, ಅವ್ರ ವಾರಸ್ದಾರರು ಸಿಕ್ಲಿ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಅವ್ರು ಏನಂದ್ರೆ ತಮಿಳಲ್ಲಿ ಮಾತಾಡ್ತಿರ್ತಾರೆ, ಕನ್ನಡದಲ್ಲೇ ಮಾತಾಡ್ತಿದ್ದಾರೆ, ಬಟ್ ಅವ್ರ ಅಡ್ರೆಸ್ ಸರಿಯಾಗಿ ಹೇಳ್ತಾ ಇಲ್ಲ. ಸಂಬಂಧಿಕರು ಇಲ್ಲ ಅಂತಾರೆ, ಮಕ್ಳಿಲ್ಲ ಅಂತಾರೆ, ಗಂಡ ಇಲ್ಲ ಅಂತಾರೆ, ಮತ್ತೆ ಅಪ್ಪ ಅಮ್ಮ ಇಲ್ಲ ಅಂತಾರೆ. ಬಟ್ ನನಗೆ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ತಪ್ಪದೆ ಮತ್ತೊಬ್ಬರಿಗೆ ತಲುಪಿಸಿ. ಅಣ್ಣವ್ರು ಹೇಳ್ದಾಗೆ ಮನೇಲಿ ಮಲ್ಗೋರನ್ನೇ ಸುಮ್ಮನೆ ಬಿಡ್ತಾ ಇಲ್ಲ ಜನ ಕೆಲವರು, ಆದರೆ ರಸ್ತೆಯಲ್ಲಿ ಮಲ್ಗೋರಿಗೆ ರಕ್ಷಣೆ ಇದೆಯಾ ಅಂತ ಒಂದು ಮಾತು ಹೇಳಿದ್ರು. ಹಾಗಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಇವ್ರಿಗೆ ಆಶ್ರಯ ಕೊಡ್ತಾ ಇದೀವಿ. ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಅಣ್ಣ ಚಾಲಕರಿಗೆ ಒಂದು ಧನ್ಯವಾದ ತಿಳಿಸಿ. ಇವತ್ತೇನಾದರೂ ನಮ್ಮ ಸಮಾಜದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳಾಗ್ತಿದೆ, ರಸ್ತೆಯಲ್ಲಿ ಮಲಗಿರೋರಿಗೆ ನೀರು ಸಿಗ್ತಿದೆ, ಅಥವಾ ಅಪಘಾತ ಆದಾಗ ಅವ್ರಿಗೇನಾದರೂ ತೊಂದರೆ ಆದಾಗ ಅವ್ರು ನಿಜವಾಗ್ಲೂ ಆಸ್ಪತ್ರೆಗೆ ಸೇರ್ತಾರೆ ಅಂದರೆ ಅದು ಚಾಲಕರಿಂದ. ಅವರು ಟ್ರಕ್ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಯಾರಿಗಾದ್ರೂ ತೊಂದರೆ ಅಂದರೆ ಅವರ ಪ್ರಾಣನೂ ಲೆಕ್ಕಿಸದೆ ಬಂದು ಆ ಜಾಗದಲ್ಲಿ ನಿಲ್ತಾರೆ. ಸೊ ಇವತ್ತೊಂದು ಹೆಣ್ಮಗಳನ್ನ ರಕ್ಷಣೆ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಿ ಸರ್, ಧನ್ಯವಾದ. ಥ್ಯಾಂಕ್ ಯು. ದಯವಿಟ್ಟು ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಇವರು ವಾರಸ್ದಾರರು ಬೇಗ ಸಿಕ್ಕಲಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.